ನಮಸ್ಕಾರ. ನಮಸ್ತೆ. ಹೆಂಗೆ ಗುಡಿಬಂಡೆ ಅಭಿವೃದ್ಧಿ ಆಗಿದ್ಯಾ ಸರ್? ಈಗ ಸ್ವತಂತ್ರ ಬಂದು ಸುಮಾರು ಈಗ ಇನ್ನೇನೀಗ ಮುಂದಿನ ಏನು ಆಗಸ್ಟ್ 15ಕ್ಕೆ ಏನು 76ನೇ ಸ್ವತಂತ್ರೋತ್ಸವ ಆಚರಣೆ ಮಾಡ್ತಾರೆ. ಸೊ ನಮ್ಮ ಗುಡಿಬಂಡೆ ತಾಲೂಕು ಏನು ತಾಲೂಕ್ ಕೇಂದ್ರ ಆಗಿ 1964ರಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ ಆಗಿತ್ತು. ಅದಕ್ಕಿಂತ ಮುಂಚೆ ಬಾಗೇಪಲ್ಲಿ ಸಬ್ ತಾಲೂಕ್ ಆಗಿತ್ತು. ನಮ್ಮ ಗುಡಿಬಂಡೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ತಾಲೂಕ್ ಆಗಿತ್ತು, ಇದು ಸಬ್ ತಾಲೂಕ್ ಆಗಿತ್ತು. ಏನು 1964ರಲ್ಲಿ ತಾಲೂಕ್ ಕೇಂದ್ರ ಆಗಿ ಸೊ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಏನು 65 ವರ್ಷಗಳಿಂದ ಇದುವರೆಗೂ ಕೂಡ ನಮ್ಮ ಗುಡಿಬಂಡೆ ಅಭಿವೃದ್ಧಿಯಲ್ಲಿ ಶೂನ್ಯ ಕಂಪಲ್ಸರಿ ಶೂನ್ಯ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹೆಂಗೆ ಅಂತಂದ್ರೆ ಈಗ ನಮ್ಮ ಏನು ನಾವು ರಾಜಕೀಯ ಮಾತಾಡ್ಬೇಕು ಅಂತಂದ್ರೆ ಈಗ ಯಾರೇ ಬರ್ಲಿ ಏನೇ ಆಗ್ಲಿ ನಮ್ಮ ಗುಡಿಬಂಡೆ ಈಗ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಂದ್ರೆ ನಮ್ಮ ಗುಡಿಬಂಡೆ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್, ತಾಲೂಕ್ ಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಇಲಾಖೆಗಳು ಕೂಡ ನಮ್ಮ ಗುಡಿಬಂಡೆಯಲ್ಲಿ ಇಲ್ಲ. ಒಂದು ಮೀನುಗಾರಿಕೆ ಇರ್ಬೋದು, ಇಲ್ಲ PWD ಇರ್ಬೋದು, ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಅಷ್ಟೇ. ಮತ್ತೆ ಈ ತರ ಇನ್ನು ಕೆಲವು ಇಲಾಖೆಗಳು ಏನು ಸಣ್ಣ ನೀರಾವರಿ ಇರ್ಬೋದು, ಈ ತರ ಕೆಲವು ಇಲಾಖೆಗಳು ನಮ್ಮ ಗುಡಿಬಂಡೆ ತಾಲೂಕ್ ಮಟ್ಟದಲ್ಲಿ ಇಲ್ಲ. ಹಾಗಾಗಿ ನಮ್ಮ ಗುಡಿಬಂಡೆ ಅಭಿವೃದ್ಧಿ. ಮತ್ತೆ ಈಗ ನಮ್ಮ ಏನೋ ಶಿಕ್ಷಣ ಇಲಾಖೆಗೆ ಬಂದ್ರೆ ಏನೋ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ನಮ್ಮ ಗುಡಿಬಂಡೆ ತಾಲೂಕಿಗಿಲ್ಲ. ಸೊ ನಮ್ಮ ಗುಡಿಬಂಡೆ ಮಕ್ಕಳು ಈ ರೀತಿ ಉನ್ನತ ವ್ಯಾಸಂಗ ಮಾಡ್ಬೇಕಂದ್ರೆ ಇವತ್ತು ಬಾಗೇಪಲ್ಲಿ ಆಗ್ಲಿ, ಚಿಕ್ಕಬಳ್ಳಾಪುರ ಆಗ್ಲಿ, ಇಲ್ಲ ಗೌರಿಬಿದೂರು ಆಗ್ಲಿ ಆಶ್ರಯ ಪಡ್ಬೇಕಾಗ್ತದೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಬಗ್ಗೆ ಗುಡಿಬಂಡೆ ಇವತ್ತು ಕೂಡ ಅಭಿವೃದ್ಧಿಯಲ್ಲಿ ಶೂನ್ಯನೇ. ಮತ್ತೆ ಗುಡಿಬಂಡೆ ಕೆರೆ ಮೇಲೆ ಲೈಟ್ ಇರ್ಲಿಲ್ಲ, ಜಾಸ್ತಿ ಅಪಘಾತಗಳು ನಡೆದಿದೆ. ಇದ್ರ ಸಂಬಂಧಪಟ್ಟಿರೋದು ನಿಮ್ಮ ಗುಡಿಬಂಡೆ ಜನ ಶಾಸಕ ಗಮನಕ್ಕೆ ಎತ್ಕೊಂಡು ಹೋಗಿಲ್ವಾ ಸರ್? ಇದು ಈ ವಿಚಾರವಾಗಿ ನಾವು ಕೂಡ ಏನು ಸಂಬಂಧಪಟ್ಟ ಪಟ್ಟಣ ಪಂಚಾಯತಿಗೆ ನಾವು ಸುಮಾರು ಬಾರಿ ಕಂಪ್ಲೇಂಟ್ ಮಾಡಿದೀವಿ. ಸೊ ಏನು ಬರ್ತಕ್ಕಂತ ಮುಖ್ಯಾಧಿಕಾರಿಗಳು ಯಾರೇ ಬರ್ಲಿ ಆಯ್ತು ಮಾಡೋಣ ಅಂತ ಹೇಳ್ತಾರೆ. ಸುಮಾರು ಇದುವರೆಗೂ ಕೂಡ ಈಗ ಸುಮಾರು ಬಾರಿ ನೀವೇ ಹೇಳ್ದಂಗೆ ಅಪಘಾತಗಳು ನಡೆದಿದ್ದಾವೆ. ಸುಮಾರು 2-3 ಪ್ರಾಣಿಗಳು ಕೂಡ ಕಳ್ಕೊಂಡಿದ್ದಾರೆ ಅಲ್ಲಿ. ಇದುವರೆಗೂ ಕೂಡ ಈ ಲೈಟ್ಗಳು ಹಾಕ್ಲಿಕ್ಕೆ ಅಲ್ಲಿ ಏನು ಬೀದಿ ದೀಪಗಳು ಏನೋ ರಸ್ತೆ ಮೇಲೆ ಬೀದಿ ದೀಪಗಳು ಅಳವಡಿಸ್ಲಿಕ್ಕೆ ಯಾವ ಅಧಿಕಾರಿಗೂ ಕೂಡ ಸಂಬಂಧಪಟ್ಟ ಏನೋ ಜನಪ್ರತಿನಿಧಿಗಳು ಕೂಡ ಯಾಕೋ ಅದ್ರ ಬಗ್ಗೆ ಇಚ್ಛೆ ಇಲ್ಲ ಅನ್ಸುತ್ತೆ ಸರ್ ನನ್ನ. ಮತ್ತೆ ಇಲ್ಲಿನ ಜನ ಕಂದಾಯ ಕಟ್ತಾ ಇದಾರೆ ಇಲ್ಲ ಸರ್? ಈಗ ಕಂದಾಯ ಕಟ್ಟಿಲ್ಲ ಅಂತಂದ್ರೆ ಯಾವ ಒಬ್ಬ ಏನು ಅಧಿಕಾರಿ ಕೂಡ ಬಿಡಲ್ಲ. ಈಗ ಒಂದ್ ಮನೆ ಸರ್ ಒಂದು ಏನೋ 25-30 ಮನೆ ಅಂತಂದ್ರೆ ಆ ಮನೆ ಕಟ್ಕೊಂಡಿದ್ದಾನೆ ಅಂತಂದ್ರೆ ಅವನು ಕಂಪಲ್ಸರಿ ಸರ್ಕಾರಕ್ಕೆ ಅದರದೇ ಆದಂತ ತೆರಿಗೆ ಪಾವತಿಸಲೇಬೇಕು. ಇಲ್ಲ ಅಂತಂದ್ರೆ ಕಂದಾಯ ಕಟ್ಸ್ಕೊಂಡಂತ ಗೌರ್ಮೆಂಟ್ ಯಾಕೆ ಜನರಿಗೆ ಬೇಕಾಗಿರೋ ಮೂಲ ವ್ಯವಸ್ಥೆನ ಯಾಕೆ ರೆಡಿ ಮಾಡಕ್ ಆಗ್ತಾ ಇಲ್ಲ ಸರ್? ಅವ್ರಿಗೇನು ಇಚ್ಛಾಶಕ್ತಿ ಇಲ್ಲ ಅನ್ಸುತ್ತೆ ಸರ್ ನನ್ನ ಪ್ರಕಾರ. ಈಗ ಪಾಪ ಅವ್ರು ಕಂದಾಯ ಕಟ್ಸ್ಕೊಳ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳು ಕೊಡ್ಲಿಕ್ಕೆ ಏನೋ ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ ಇಲ್ಲ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗಾಗ್ಲಿ ಏನೋ ಇಚ್ಛಾಶಕ್ತಿ ಇಲ್ಲ ಅನ್ಸುತ್ತೆ ಸರ್ ನನ್ನ ಪ್ರಕಾರ, ನನ್ನ ಅನಿಸಿಕೆ. ಮತ್ತೆ ನೀವು ನೋಡ್ದಂಗೆ ಇತ್ತೀಚೆಗೆ ಗುಡಿಬಂಡದಲ್ಲಿ ಒಂದು ಆರೋಪ ನಡೀತಾ ಇದೆ. ಇಲ್ಲಿನ ಲೋಕಲ್ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಭೂ ಕಬ್ಜಾ ಮಾಡಿದ್ದಾರೆ ಅಂತ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಸರ್? ಈಗ ಈ ಒಂದು ಆರೋಪ ಸುಮಾರು 2-3 ತಿಂಗಳುಗಳಿಂದ ಕೇಳಿ ಬರ್ತಾ ಇರೋದು. ಗುಡಿಬಂಡೆ ತಾಲೂಕು ಮತ್ತೆ ನಮ್ಮ ಏನು ಈಗ ದೊಡ್ಡ ರಾಜ್ಯ ಮಟ್ಟದಲ್ಲಿ ದೊಡ್ಡ ಇಶ್ಯೂ ಆಗ್ತಾ ಇದೆ ಈಗೀಗ ಸದ್ಯಕ್ಕೆ. ಹೌದು. ಸೊ ಈ ಒಂದು ವಿಚಾರ ನಮ್ಗೆಲ್ರಿಗೂ ಕೂಡ ತಿಳಿದಿರ್ತಕ್ಕಂಥದ್ದೇ. ಏನು ಇತ್ತೀಚೆಗೆ ನಾವು ಏನೋ ಕೋಲಾರದಲ್ಲಿ ಏನು ASSK ಸಂಸ್ಥಾಪಕರಾದಂತ ಸಂದೇಶ್ ಕೂಡ ಇದ್ರ ಬಗ್ಗೆ ದೊಡ್ಡ ಆರೋಪ ಮಾಡಿ ನಾನು ಏನೋ 4ನೇ ತಾರೀಕು ತಾಲೂಕು ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಒಂದು ಧರಣಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಅವರು ಹೇಳಿದ್ರು ಈಗಾಗ್ಲೇ. ಸೊ ಈಗ ಆಯ್ತು, ಈಗ ಸುಬ್ಬಾರೆಡ್ಡಿ ಅವರೇ ಕಬ್ಜೆ ಮಾಡಿದ್ದಾರೆ ಅನ್ನೋದು ಅವ್ರ ಹತ್ರ ಏನೋ ಸಂಬಂಧಪಟ್ಟ ದಾಖಲೆಗಳಿದ್ದರೆ ತಗೊಂಡ್ ಬರ್ಲಿ. ಏನು ಅದು ಕೂಡ ಏನು ಪಬ್ಲಿಕ್ ಅಲ್ಲಿ ಏನು ಮೀಡಿಯಾ ಮುಂದೆ ಇಕ್ಕಲಿ, ನೋಡಿ ಈ ರೀತಿ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ನಮ್ಮಲ್ಲಿವೆ, ಅವರು ಏನೋ ಕಬ್ಜೆ ಮಾಡಿರೋದು ನಿಜ ಅಂತ ಹೇಳ್ಬಿಟ್ಟು ತೋರಿಸಲಿ. ನಾವು ಲೋಕಲ್ ನಾವು ಸ್ಥಳೀಯ ನಾಯಕರುಗಳು ಕೂಡ ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲ ಏನು ಸನ್ಮಾನ್ಯ ಶಾಸಕರ ಮೇಲೆ ಸುಮ್ನೆ ಅವರೇನೋ ಆರೋಪ ಮಾಡಿದ್ರೆ ಅವ್ರಿಗೂ ಕೂಡ ನಾವು ತದ್ದು ವಿರುದ್ಧವಾಗಿರ್ತಕ್ಕಂಥದ್ದು ನಿಜವಾದ ವಿಚಾರ. ಈಗ ವಾಟ್ಸ್ಆಪ್ ಎಲ್ಲರಿಗೂ ಇದೆಯಲ್ಲ ಸರ್? ಎಲ್ರಿಗೂ ಇದೆ ಸರ್. 100% ಸಂದೇಶ ಬರೋದ್ರಿಂದ ಇಲ್ಲಿ ರೋಡ್ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ ಅಂತ ಜಗಳ ಮಾಡ್ತಾವ್ರೆ, ಹೊಡೆಯಕ್ ಬೇಕು ಅಂತ ಪ್ಲಾನ್ ಮಾಡ್ತಾವ್ರಂತೆ ಸರ್. ಈಗ ಭಾರತೀಯ ಸಂವಿಧಾನ ಏನೋ ಅನುಚ್ಛೇದ 19 ಕಲಂ 19 ಸಬ್ ಕ್ಯಾಸ್ಟ್ 1 ಏನ್ ಹೇಳುತ್ತೆ ಅಂತಂದ್ರೆ ಇಡೀ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ಏನೋ ಮಾತಾಡ್ತಕ್ಕಂಥ ಸ್ವತಂತ್ರ, ಧರಣಿ ಮಾಡ್ತಕ್ಕಂಥ ಸ್ವತಂತ್ರ ಎಲ್ಲ ಕೊಟ್ಟಿದೆ. ಸೊ ಆ ಒಂದು ಇದ್ರ ಮೇಲೆ ಎಲ್ರು ಕೂಡ ಧರಣಿ ಕೂಡ ಮಾಡ್ಬೋದು. ಎಲ್ರು ಕೂಡ ಏನು ಇದು ಅನ್ಯಾಯ ಅಂತಂದ್ರೆ ಅದನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ರಿಗೂ ಕೂಡ ಸ್ವತಂತ್ರ ಇದೆ. ಸೊ ಅವರು ಕೂಡ ಈಗ ಸಂದೇಶ ಅಂದ್ರೆ ಕೋಲಾರ ಅಂತಲ್ಲ, ಅವ್ರು ಎಲ್ಲಿ ದೇಶದಲ್ಲಿ ಏನು 30 ರಾಜ್ಯಗಳಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಅವ್ರು ಹೋಗಿ ಧರಣಿ ಮಾಡ್ಬೋದು. ಓಕೆ, ಬಟ್ ಅವರಲ್ಲಿ ಏನು ಸಂಬಂಧಪಟ್ಟ ದಾಖಲೆಗಳು, ಸೂಕ್ತ ದಾಖಲೆಗಳು ಇದ್ರೇನೆ ಮಾತ್ರನೇ. ಇಲ್ಲ ಅಂತಂದ್ರೆ ಅವರು ಸುಳ್ಳು ಆರೋಪ ಮಾಡಿದ್ರೆ ಅದನ್ನ ಯಾರು ಕೂಡ ಸಹಿಸಲ್ಲ ಸರ್. ಈಗ ನೀವು ಲೋಕಲ್ ಆಗಿ ಅದ ಕಬ್ಜಾ ಇರೋ ನಿಜಾನ ಸುಳ್ಳ ನಿಮ್ಗೆ ಗೊತ್ತಿರೋ ಮಟ್ಟಕ್ಕೆ ಸರ್? ಈಗ ನನ್ನ ಅನಿಸಿಕೆ ತಿಳಿಸ್ಬಿಡ್ತೀನಿ ತಮ್ಮ ಹತ್ರ. ಈಗ ಅಲ್ಲಿ ಕಾಂಪೌಂಡ್ ಆಗ್ತಾ ಇರೋದಂತೂ ಸತ್ಯವಾದ ಮಾತು.
ಯಾರು ಸೊ ಆಗ್ತಾವ ಅದನ್ನ ಈಗ ಸನ್ಮಾನ್ಯ ಶಾಸಕರು ಕಾಂಪೌಂಡ್ ಆಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವರು ಆರೋಪ ಮಾಡ್ತಾ ಇದಾರೆ. ಇಲ್ಲ ಇವರು ಸನ್ಮಾನ್ಯ ಶಾಸಕರು ಏನು ಕಾಂಪೌಂಡ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಎಷ್ಟು ನೈಜತೆ ಇದೆ, ಎಷ್ಟು ಸತ್ಯಾಂಶ ಇದೆ ಅನ್ನೋದನ್ನು ಕೂಡ ಇನ್ನು ಕೆಲವರಿಗೆ ಗೊತ್ತಿಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಸಂಬಂಧ ಈಗ ಅದು ಏನು 165 ಎಕರೆ ಸರ್ಕಾರದ್ದು ಅಂತ ಹೇಳ್ಬಿಟ್ಟು ಏನು ಪಾಣಿಯಲ್ಲಿ ಇದೆ. ಸೊ ಅದಕ್ಕೆ ಸಂಬಂಧ ಈಗ ಅದಕ್ಕೆ ಓನರ್ ಯಾರು? ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬ್ರು. ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಹೋಗಿ ಅದನ್ನ ಮಧ್ಯಸ್ಥಿಕೆ ವಹಿಸಿ ಕಾಂಪೌಂಡ್ ಬೀಳ್ಸುವಂತ ಅಧಿಕಾರ ಅವ್ರಿಗಿದೆ. ಇವ್ರು ಯಾಕೆ ಮೌನ ವಹಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೇನೋ ಸ್ವಲ್ಪ ಇವ್ರ ಮೇಲೂ ಕೂಡ ಸ್ವಲ್ಪ ಅನುಮಾನ ಇದೆ ಸರ್. ಸನ್ಮಾನ್ಯ ತಹಶೀಲ್ದಾರ್ ಮೇಲೆ ನನಗೆ ಅನುಮಾನ ಇದೆ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರು ತಹಶೀಲ್ದಾರ್. ಈಗ ಶಾಸಕ ಹಾಕಿಲ್ಲ ಓಕೆ. ಈಗ ಏನು ಇವ್ರು ಆರೋಪ ಮಾಡ್ತಾರೆ ಸುಳ್ಳು, ಓಕೆ ಅದನ್ನು ಒಪ್ಕೊಳ್ಳೋಣ. ಬಟ್ ಅದು ಕಾಂಪೌಂಡ್ ಹಾಕಿರೋದು ಇವ್ರು ಸಂಬಂಧಪಟ್ಟಿರ್ತಕ್ಕಂತ ಆಗಿರೋದ್ರಿಂದ ಇವ್ರು ಯಾಕೆ ಅದನ್ನ ಬೀಳಿಸ್ತಾರೆ? ಸರ್ಕಾರಿ ಜಾಗನ ಅವ್ರು ಕಬ್ಜಾ ಮಾಡಿದ್ರೆ ಹೊಡಿಲೇಬೇಕಲ್ಲ. ಮತ್ತೆ ಇವ್ರು ಯಾಕೆ ಮೌನ ಹಾಕಿದ್ದಾರೆ? ಇವ್ರು ಯಾಕೆ ಮೌನ ವಹಿಸ್ತಾ ಇದಾರೆ? ಇದೊಂದು ಅನುಮಾನ ಇದೆ ಸರ್ ನನ್ಗೆ. ಈಗ ಸರ್ಕಾರಿ ಜಾಗ ಅಲ್ವಾ, ಸರ್ಕಾರಿ ಲ್ಯಾಂಡ್ ಯಾರು ಓನರು? ತಹಶೀಲ್ದಾರ್. ಅವ್ರು ಯಾಕೆ ಮೌನ ವಹಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಯಾಕೆ ಇವ್ರ ಮೇಲೆ ಅನುಮಾನ ಇದೆ ಸರ್. ಸೊ ಹಾಗಾಗಿ ಸಂಬಂಧಪಟ್ಟಿರೋರು ಇವರು. ಈಗ ಸುಬ್ಬಾರೆಡ್ಡಿ ಅವ್ರು ಹಾಕಿಲ್ಲ, ಓಕೆ ಒಪ್ಕೊಳ್ಳೋಣ. ಇವ್ರು ಮಾಡ್ತಾರೆ ಸುಳ್ಳು, ಓಕೆ ಒಪ್ಕೊಳ್ಳೋಣ. ಬಟ್ ಅವ್ರದನ್ನು ಬಿಟ್ಟಾಕಿ ಇವ್ರದನ್ನು ಬಿಟ್ಟಾಕಿದ್ರು ಕೂಡ ನನ್ನ ಅನಿಸಿಕೆ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಸಾಹೇಬ್ರ ಮಧ್ಯಸ್ಥಿಕೆ ವಹಿಸಿ ಇದು ಸರ್ಕಾರದ್ದು ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಬೆಳೆಸಿ ಸರ್ಕಾರಕ್ಕೆ ಮುಕ್ತವಲ್ಲಿ ಹಾಕೊಂಡ್ರೆ ಕಾಂಪೌಂಡ್ ಆಗ್ತಾ ಇದಾರ ನಿಜಾನ? ಸರ್ ಈಗ ಕಾಂಪೌಂಡ್ ಹಾಕಿರೋದು ನಿಜ. ಎಷ್ಟು ಎಕರೆ ಹಾಕಿದಾರ ಸರ್ ಸುಮಾರು 165 ಎಕರೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಧ ಹಾಕಿದ್ರೆ ಇನ್ನು ಆಗ್ತಾ ಇದಾರೆ. ಅಲ್ಲ ಈಗ ಇನ್ನೂ ಏನೋ ಕಾಮಗಾರಿ ನಡೀತಾ ಇದೆ ಏನ್ ಸರ್. ಕಾಂಪೌಂಡ್ ಹಾಕ್ಲಿಕ್ಕೆ ಅಲ್ಲಲ್ಲಿ ಎಲ್ಲ ಕೂಚುಗಳೆಲ್ಲ ಹಾಕಿದ್ದಾರೆ. ಸೊ ಇದು ಕಾಂಪೌಂಡ್ ಆಗ್ತಾ ಇರೋದಂತೂ ಸತ್ಯವಾದ ಮಾತು. ಈಗ ನಾವೇನು ಅತಿ ದೂರ ಏನಿಲ್ಲ, 2 ಕಿಲೋಮೀಟರ್ ಅಲ್ಲಿ ಇರೋದು. ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಕೂಡ ಬರ್ಬೋದು. ಅಲ್ಲ ನಾನು ಹೇಳ್ತಿರೋದು ಹೋಗಿ ನೋಡ್ಕೊಂಡ್ ಕೂಡ ಬರ್ಬೋದು. ಕಾಂಪೌಂಡ್ ಅರ್ಧಕ್ಕೆ ಹಾಕಿದ್ದಾರೆ. ಬಟ್ ಯಾರು ಹಾಕ್ತಿದ್ದಾರೆ, ಯಾತಕ್ ಹಾಕ್ತಿದ್ದಾರೆ ಅನ್ನೋದು ಅದಿನ್ನೂ ಕೂಡ ಯಾರು ಹಾಕ್ತಿದ್ದಾರೆ, ಯಾತಕ್ ಹಾಕ್ತಿದ್ದಾರೆ ನೀವು ಕೂಡ ಇಲ್ಲ. ಸರ್ಕಾರದವ್ರು ಏನೇನು ಹಾಕ್ತಿದ್ರೆ ಈ ರೀತಿ ಸುಳ್ಳು ಆರೋಪಗಳು ಮತ್ತೆ ಇವ್ರ ಮೇಲೆ ಆರೋಪ ಬರ್ತಿದ್ಯಲ್ಲ, ಅವರೇ ಮಧ್ಯ ಪ್ರವೇಶಿಸಿ ಇಲ್ಲ ನಾವೇ ಆಗ್ತಾ ಇರೋದು ಸರ್ಕಾರದವ್ರು, ನಾವು ಏನೋ ಸರ್ಕಾರದಿಂದ ನಾವೇ ಆಗ್ತಿದೀವಿ ಅಂತ ಹೇಳ್ಬಿಟ್ಟು ಇವ್ರಾದ್ರೂ ಹೇಳ್ಬೋಯ್ತಾ ಇತ್ತು ಯಾರು ಅಧಿಕಾರಿಗಳು. ಅವರೇ ಮಧ್ಯ ಬರ್ತಾ ಇಲ್ಲ ಶಾಸಕರು ನಂದಲ್ಲ ಅಂತಿದ್ದಾರೆ. ಮತ್ತೆ ಇವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಯಾರು ನಂಬಬೇಕು, ಯಾರನ್ನ ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗುಡಿಬಂಡ ಬಾಗೇಪಲ್ಲಿ ಜನತೆಗೆ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಸರ್ ಇದೀಗ. ಸೊ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಏನೋ ತಹಶೀಲ್ದಾರ್ ಅದಕ್ಕೆ ಓನರ್ ಹೋಗಿ ಅದನ್ನ ಈಗ ಕೂಡಲೇ ಹೀಗೆ ಹೋಗಿ ಅದನ್ನ ಇದು ನಂದು ಅಂತ ಹೇಳ್ಬಿಟ್ಟು ಬೀಳಿಸಿದ್ರೆ ಸೊ ಓಕೆ. ಇಲ್ಲ ಅಂತಂದ್ರೆ ಇವ್ರ ಮೇಲೆ ಕೂಡ ಅನುಮಾನ ಪಡ್ಬೇಕಾಗುತ್ತೆ ಸರ್. ಯಾಕೆಂದ್ರೆ ಅವರೇ ಅಲ್ವಾ ಅದಕ್ಕೆ ಅಧಿಕಾರಿಗಳು. ಸೊ ಅವರೇ ಯಾಕೆ ಅದನ್ನ ಕೇರ್ಲೆಸ್ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನು ಈಗ ಶಾಸಕರ ಮೇಲೂ ನಾವು ಅನುಮಾನ ಪಡ್ಲಿಕ್ಕಾಗಲ್ಲ, ಇವ್ರ ಮೇಲೂ ಕೂಡ ನಾನು ಇದು ಮಾಡ್ಲಿಕ್ಕಾಗಲ್ಲ, ಆರೋಪ ಮಾಡ್ಲಿಕ್ಕಾಗಲ್ಲ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರು ಹೋಗಿ ಅದನ್ನ ಬೀಳಿಸಿದ್ರೆ ಸೊ ಒಳ್ಳೇದಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಮತ್ತೆ ಮುಂದಿನ ದಿನಗಳಲ್ಲಿ ಗುಡಿಬಂಡೆಗೆ ಯಾವ ತರ ಅಭಿವೃದ್ಧಿ ಬೇಕು ಸರ್? ನಮ್ಮ ಈಗ ನಾವು ಯಾರನ್ನ ಕೇಳ್ಬೇಕು ಅಂತಂದ್ರೆ ಈಗ ಗುಡಿಬಂಡೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇದೊಂದು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆದ್ರೆ ಸೊ ಆಗ ಏನೋ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದೇನೋ. ಈಗ ಕೆಲವು ಏನೋ ಸುಮಾರು ಒಂದು 14 ವರ್ಷಗಳಿಂದ ಗುಡಿಬಂಡೆ ರಸ್ತೆ ಚಿಕ್ಕದಾಗಿತ್ತು. ಈ ರಸ್ತೆ ಏನೋ ಅಕಸ್ಮಾತ್ ಅಗಲೀಕರಣ ಆದ್ರೆ ಗುಡಿಬಂಡೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ಅವಾಗ ಸ್ವಲ್ಪ ವದಂತಿ ಎಬ್ಬಿಸಿದ್ರು. ಗುಡಿಬಂಡೆ ಮುಖ್ಯ ರಸ್ತೆ ಅಗಲೀಕರಣ ಆಯ್ತು. ಪಾಪ ಇದರಿಂದ ಕೆಲವ್ರಿಗೆ ಅನ್ಯಾಯ ಕೂಡ ಆಗೋಯ್ತು. ಏನೋ ಮನೆಗಳು ಇಲ್ದಂಗೆ ಮನೆಗಳು ಕಳ್ಕೊಂಡು ಪಾಪ ಅರ್ಧಕ್ಕರ್ಧ ಮನೆಗಳು ಇಲ್ದಂಗೆ ಊರ್ನೇ ಬಿಟ್ಟು ಹೊರಟೋದ್ರು ಕೆಲವರು. ಸೊ ಇದೇನೋ ಈಗ ಮೊನ್ನೆ ಗುಡಿಬಂಡೆ ಪಟ್ಟಣ ಪಂಚಾಯತಿಯಿಂದ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸುಮಾರು 25 ಸೈಟ್ಗಳು ಕೊಟ್ರು. ಸೊ ಅದಕ್ಕೆ ಖಾತೆಗಳು ಕೂಡ ಮಾಡ್ಕೊಡ್ಲಿಲ್ಲ. ಈಗ ಈಗ ಸದ್ಯಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ಅದನ್ನ. ತುಂಬಾ ಅನ್ಯಾಯ ಆಯ್ತು ಸರ್. ಇದು ಮುಖ್ಯ ರಸ್ತೆ ಅಗಲೀಕರಣದಿಂದ ತುಂಬಾ ಅನ್ಯಾಯ ಆಯ್ತು. ಸೊ ನನ್ನ ಅನಿಸಿಕೆ ಪ್ರಕಾರ ಗುಡಿಬಂಡೆ ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ಇದಕ್ಕೆ ಆಗಿರ್ತಕ್ಕಂಥ ಇದೇ ಒಂದು ಸಪರೇಟ್ ಕ್ಷೇತ್ರ ಆಗ್ಬೇಕು, ಇದಕ್ಕೆ ಆಗಿರ್ತಕ್ಕಂಥ ಒಬ್ಬ MLA ಇರಬೇಕು. ಸೊ ಆಗ ಏನು ಲೋಕಲ್ ಸ್ಥಳೀಯ MLA ಯಾರಾದ್ರೂ ಇದ್ರೆ ಸ್ಥಳೀಯರು ಹೋಗಿ ಅವ್ರನ್ನ ಕೇಳ್ಕೊಂಡ್ರೆ ಈ ತರ ನಮ್ಮ ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ಏನನ್ನ ಒಂದ್ ವೇಳೆ ಮಾಡ್ಬೋದೇನ. ಬಟ್ ನಾವು ಬಾಗೇಪಲ್ಲಿಗೆ ಹೋಗಿ ಈಗ ಇದಕ್ಕೆ ಇತ್ತೀಚೆಗೆ ಇದೊಂದು ಬೇರೆ ಸಪರೇಟ್ ತಾಲೂಕು ಮಾಡ್ಬಿಟ್ಟಾರ, ಚೇಳೂರು ತಾಲೂಕು. ಅಲ್ಲಿಗೆ ಒಂದೇ ಕ್ಷೇತ್ರ ಇಡೀ ಕರ್ನಾಟಕದಲ್ಲೇ 3 ತಾಲೂಕುಗಳನ್ನ ಒಳಗೊಂಡಿರ್ತಕ್ಕಂಥ ಬಾಗೇಪಲ್ಲಿ ಕ್ಷೇತ್ರ ಏಕೈಕ ಕ್ಷೇತ್ರ. ಹೌದು. ಸೊ ಹಾಗಾಗಿ ಇದು ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ಇದು ಸಪರೇಟ್ ಕ್ಷೇತ್ರ ಆದ್ರೆ ಸೊ ಅವಾಗ ಏನೋ ಗುಡಿಬಂಡೆ ಅಭಿವೃದ್ಧಿ ಆಗಬಹುದು. ಇದು ಸಪರೇಟ್ ಕ್ಷೇತ್ರ ಆಗೋವರೆಗೂ ಕೂಡ ಇದು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ನೀವ್ ಹೇಳ್ತಾ ಇದ್ದೆ. ಈಗ ಪ್ರೆಸೆಂಟ್ ಗೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಸುಬ್ಬಾರೆಡ್ಡಿಗೆ ಯಾಕೆ ಮತ್ತೆ ನೀವು ಮತ ಹಾಕ್ತಾ ಇದ್ರ ಸರ್? ಈಗ ಒಂದು ನಾವು ಅಮಾಯಕರು ಒಂದು ಸರ್. ಈಗ ಅವರು ಒಂದ್ಸಲ ನೋಡಿದ್ರು, ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಬಂದ್ರು. ಆವಾಗ ಏನೋ ಈ ತರ ಏನೋ ಮದುವೆ ಕಾರ್ಯಕ್ರಮಗಳು ಮಾಡಿದ್ರು ಏನೋ ಸನ್ಮಾನ್ಯ ಶಾಸಕರು. ಆವಾಗ ಇದುವರೆಗೂ ಕೂಡ ಆ ರೀತಿ ಬಡವರಿಗೆ ಪಾಪ ಮದುವೆಗಳು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಈ ರೀತಿ ಏನೋ ಒಂದ್ ಸೀಮೆ ಹಸು ಕೊಡ್ತಕ್ಕಂಥದ್ದು ಯಾರು ಮಾಡಿರ್ಲಿಲ್ಲ. ಸೊ ಆಗ ಜನ ನಂಬುದ್ರು. ಏನೋ ಅಕಸ್ಮಾತ್ ಇವ್ರು ಏನನ್ನ MLA ಆಗಿ ಬಂದ್ರೆ ನಮ್ಮ ಮನೆ ಬರಗಳು ಏನನ್ನ ಚೇಂಜ್ ಆಗ್ತೇವೆ ಅಂತ ಹೇಳ್ಬಿಟ್ಟು ಅವಾಗ ನೋಡಿದ್ರು. ಮತ್ತೆ 2ನೇ ಸರಿಗೆ ಇವರಿಗೆ ಪಾಪ ಅನುಭವ ಇರ್ಲಿಲ್ಲ.
ನೆಕ್ಸ್ಟ್ ಈ ಸಲ ಏನನ್ನ ಗೆದ್ರೆ ಈ ಸಲ ಏನನ್ನ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದ್ಸಲ ನೋಡೋದು. ಏನ್ ಸರ್? ಸೊ ಈಗ ನಾವು ಯಾರನ್ನೂ ಕೂಡ ಆರೋಪ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ. ನಾನ್ ನೋಡಿ ಸರ್, ನನ್ನ ಉದ್ದೇಶ ಇಷ್ಟೇ, ಗುಡಿಬಂಡೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಕೆಲವು ಕೈಗಾರಿಕೆಗಳಾಗ್ಬೇಕು ಸರ್, ಇಂಡಸ್ಟ್ರಿಯಲ್ ಆಗ್ಬೇಕು. ಇಂಡಸ್ಟ್ರಿಯಲ್ ಏರ್ ಆದ್ರೆ ಆವಾಗ ಏನಾದ್ರು ಇಲ್ಲಿನ ಜನಗಳಿಗೆ ಏನೋ ಒಂದ್ ಸ್ವಲ್ಪ ಉದ್ಯೋಗಾವಕಾಶ ಸಿಗುತ್ತೆ. ಸೊ ಆಗ ಡೆವಲಪ್ಮೆಂಟ್ ಆಗುತ್ತೆ. ಈಗ ಸರ್ ಬೆಳಗ್ಗೆ 6 ಗಂಟೆಗೆ ದೊಡ್ಡಬಳ್ಳಾಪುರ ಕಡೆ ಹೋಗ್ತಾರೆ ಸರ್ ಪಾಪ ಇಲ್ಲಿನ ಜನ. ಏನಕ್ಕೆ? ಕೆಲಸಗಳಿಗೆ, ಏನೋ ಇಂಡಸ್ಟ್ರಿಯಲ್ ಏರಿಯಾಗೆ ಉದ್ಯೋಗಕ್ಕೆ ಇಲ್ಲಿಂದಾನೇ ಹೋಗ್ತಾರೆ ಪಾಪ. 45-50 ಕಿಲೋಮೀಟರ್ ಹೋಗ್ತಾರೆ ಸರ್. ದೊಡ್ಡಬಳ್ಳಾಪುರ ಇಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ ಸರ್. ಸೊ ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಇಲ್ಲಿನ ಜನ ಏನೋ ಪಾಪ ಉದ್ಯೋಗ ಸಿಗ್ಬೇಕು ಅಂತಂದ್ರೆ ಇದೊಂದ್ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಆದ್ರೆ ಸೊ ಆಗ ಇಲ್ಲಿನ ಜನಕ್ಕೆ ಒಳ್ಳೆ ಇದೆಯಲ್ಲ ಸರ್. ಗುಂಡಾಪುರ ಇದೆ, ಬಟ್ ಪಾಪ ಇದು ದೊಡ್ಡಬಳ್ಳಾಪುರದಿಂದ ಮೊದಲಿಂದ ಒಂದ್ ಬಸ್ ಬಿಟ್ಟಿದ್ರು. ಸೊ ಮೊದಲಿಂದ ಕೂಡ ಇದೊಂದ್ ಸ್ವಲ್ಪ ಚೆನ್ನಾಗಿ ಏನೋ ಅವ್ರಿಗೆ ಮೇಂಟೆನೆನ್ಸ್ ಆಗ್ತಿದೆ. ಸೊ ಅಲ್ಲಿಗೆ ಹೋಗ್ತಿದ್ದಾರೆ ಸರ್ ಜನ. ಅದಕ್ಕೆ ಇದೊಂದ್ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಏನೋ ಕೈಗಾರೀಕರಣ ಈ ಕಡೆ ಸ್ವಲ್ಪ ಆದ್ರೆ ಸೊ ಇದೊಂದ್ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದು ನನ್ನ ಒಂದು ಮನದಾಳದ ಮಾತು ಸರ್. ಓಕೆ ಸರ್, ಥ್ಯಾಂಕ್ ಯು.